ಎಲ್ಲ ಸಿನಿ ಲವರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ದಯವಿಟ್ಟು ಯಾರ್ಯಾರು ಇನ್ನೂ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು 45 ಮೂವಿದು ಮೋಷನ್ ಟೀಸರ್ ರಿಲೀಸ್ ಆಗಿದೆ. ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್ ಮೂವಿ. ಬಟ್ ಈ ಟೀಸರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಮೂವಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಅರ್ಜುನ್ ಜನ್ಯ ಯಾವಾಗ ಈ ಮೂವಿನ ಅನೌನ್ಸ್ ಮಾಡ್ತಾರೆ ಸ್ವಲ್ಪ ನೆಗೆಟಿವ್ ಟಾಕ್ ಹೋಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ಇವರು ಹೇಗೆ ಒಂದು ಮೂವಿನ ಡೈರೆಕ್ಷನ್ ಮಾಡ್ಬೋದು, ಕೆಲವೊಂದು ಡೌಟ್ಗಳಿತ್ತು. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಇನ್ನೂ ನೆಗೆಟಿವ್ ಟಾಕ್ ಬರೋಕ್ಕೆ ಕಾರಣ ಇವರು ಮಾಡಿದ ಸ್ಟಾರ್ ಕಾಸ್ಟ್. ಒಂದು ಕಡೆ ಲೆಜೆಂಡ್ ಶಿವಣ್ಣ, ಇನ್ನೊಂದು ಕಡೆ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ರಾಜ್ ಬಿ ಶೆಟ್ಟಿ. ಸೊ ಇದ್ರೊಳಗೆ ಇಬ್ಬರು ಆ್ಯಕ್ಟರ್ ಕಮ್ ಡೈರೆಕ್ಟರ್. ಈ ಥರ ಫಸ್ಟ್ ಡೆಬ್ಯೂ ಡೈರೆಕ್ಟರು, ಇಬ್ಬರು ಆ್ಯಕ್ಟರ್ ಕಮ್ ಡೈರೆಕ್ಟರ್, ಅದು ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಕಮ್ ಡೈರೆಕ್ಟರ್ನ ಹಾಕ್ಕೊಂಡು ಆ್ಯಂಡ್ ಒಬ್ಬ ಲೆಜೆಂಡ್ ಆ್ಯಕ್ಟರ್ನ ಹಾಕೊಂಡು ಮಾಡಬೇಕಾದ್ರೆ ರಿಸ್ಕ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಈ ಮೂವಿ ಅನೌನ್ಸ್ ಆದಾಗ ಸ್ವಲ್ಪ ನೆಗೆಟಿವ್ ಟಾಕ್ಸ್ನ ಫೇಸ್ ಮಾಡಿದ್ರು. ಬಟ್ ಅರ್ಜುನ್ ಜನ್ಯ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ. ಅವರು ಈ ಮೂವಿ ಮೇಲೆ ಅವ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ತೋರ್ಸೋಕ್ಕೆ ಒಂದು ಝಲಕ್ ಥರ ಈ ಮೂವಿನ ಫುಲ್ಲು ಆ್ಯನಿಮೇಟೆಡಲ್ಲಿ ಕವರ್ ಮಾಡಿ ಒಂದು ಪಿಕ್ಚರೈಸ್ ಮಾಡಿ ಜನದ ಮುಂದೆ ತಂದಿಟ್ರು. ಸೊ ಅವಾಗ ಗೊತ್ತಾಯಿತು ಇವರು ಮೂವಿ ಮೇಲೆ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ. ಜನಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ, ಅರ್ಜುನ್ ಜನ್ಯ ಮಾಡಿದ್ರೆ ಯಾವುದೋ ಡಮ್ಮಿ ಪ್ರಾಡಕ್ಟ್ ಅಂತೂ ಕೊಡಲ್ಲ, ಈ ಥರ ಲೆಜೆಂಡ್ಸ್ನ ಹಾಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗೇ ಇದ್ದಾರೆ ಆ್ಯಂಡ್ ಒಳ್ಳೆ ಪ್ರಾಡಕ್ಟೇ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ಕೊಟ್ಟರು. ಈಗ ಟೀಸರ್ ವಿಚಾರಕ್ಕೆ ಬರೋಣ. ಇವತ್ತು ಮೋಷನ್ ಟೀಸರ್ ಅಂತ ಏನು ರಿಲೀಸ್ ಮಾಡಿದ್ದಾರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆಗಿತ್ತು. ಇಲ್ಲಿ ಶಿವಣ್ಣ ಅವರು ಒಂದು ವೆಸ್ಪಾ ಗಾಡಿ ಮೇಲೆ ಒಂದು ಮರಳುಗಾಡು ಪ್ರದೇಶ ಥರ ಇರೋ ಒಂದು ಜಾಗದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಆ್ಯಂಡ್ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬರೋ ಎಷ್ಟೊಂದು ಜನ ಗ್ಯಾಂಗ್ಸ್ಟರ್ಸ್. ಸೊ ಅವರು ಮಾಸ್ಕ್ ಹಾಕ್ಕೊಂಡು ಒಳ್ಳೊಳ್ಳೆ ವೆಪನ್ಸ್ ಹಿಡ್ಕೊಂಡು ಶಿವಣ್ಣ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಿರ್ತಾರೆ. ಆ್ಯಂಡ್ ಇಲ್ಲಿ ಟೆಕ್ನಾಲಜಿನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ, ಆ ಆ್ಯನಿಮೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ, ಆ ವೆಸ್ಪಾ ಗಾಡಿ ಮುಂದೆಗಡೆಯಿಂದನೇ ಆ ವೆಪನ್ಸ್ ಟ್ರಾನ್ಸ್ಫಾರ್ಮ್ ಆಗೋದು, ಆ ವೆಪನ್ಸಿಂದ ಇವರು ಬಂದಿರೋ ಎನಿಮೀಸ್ನ ಅಟ್ಯಾಕ್ ಮಾಡೋದು. ಆ್ಯಂಡ್ ಗಾಡಿಗೆ ಅಟ್ಯಾಚ್ ಆಗಿರೋ ವೆಪನ್ ಕೂಡ ಡಿಟ್ಯಾಚ್ ಆಗಿ ಹಾಗೆ ಮುಂದೆ ಹೋಗಿ ಇವೆಲ್ಲ ಎನಿಮೀಸ್ನು ಕವರ್ ಮಾಡಿ ಅಟ್ಯಾಕ್ ಮಾಡಿ ಆ್ಯಂಡ್ ಮುಂದೆ ಹೋಗ್ತಾ ಒಂದು ದೊಡ್ಡ ಬಂಡೆಗೋ ಒಂದು ಬೆಟ್ಟದ ಥರ ಒಂದು ಇರುತ್ತೆ, ಅದಕ್ಕೆ ಶೂಟ್ ಮಾಡಿ ಅಲ್ಲಿ ರಿವೀಲ್ ಆಗುತ್ತೆ 3 ಸ್ಟಾರ್ ಕಾಸ್ಟ್. ಈ ತ್ರಿಮೂರ್ತಿಗಳು ಏನಿದ್ದಾರೆ ಅವ್ರ ಮುಖ ರಿವೀಲ್ ಆಗುತ್ತೆ. ಸೊ ಒಂದು ಕಡೆ ರಿಯಲ್ ಸ್ಟಾರ್ ಉಪೇಂದ್ರ, ಇನ್ನೊಂದು ಕಡೆ ಶಿವಣ್ಣ ಆ್ಯಂಡ್ ಸೆಂಟ್ರಲ್ಲಿ ರಾಜ್ ಬಿ ಶೆಟ್ಟಿ. ಸೊ ನನಗೆ ಇದು ನೋಡಿ ಏನು ಅನಿಸ್ತು ಅಂದರೆ, ಎಲ್ಲೋ ಇವರಿಬ್ಬರು ಫೇಸ್ ಆಫಲ್ಲಿ, ಈ ಇಬ್ಬರು ಲೆಜೆಂಡ್ ಫೇಸ್ ಆಫಲ್ಲಿ ರಾಜ್ ಬಿ ಶೆಟ್ಟಿ ಒಬ್ಬ ಮಿಡಲ್ ಮ್ಯಾನ್ ಆಗಿ ಒಬ್ಬ ಗೇಮ್ ಚೇಂಜರಾಗಿ ಏನಾದರೂ ವರ್ಕ್ ಮಾಡ್ತಾರಾ, ಇವರಿಬ್ಬರು ಮಧ್ಯೆ ನಡೆಯೋ ಕಾನ್ಫ್ಲಿಕ್ಟ್ಸಲ್ಲಿ ಇವರು ಇನ್ವಾಲ್ವ್ ಆಗಿ ಇವ್ರದ್ದು ಏನೋ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋ ಥರ ಈ ಟೀಸರಲ್ಲಿ ಕಾಣಿಸುತ್ತೆ. ಈ ಟೀಸರಲ್ಲಿ ಸಿಕ್ಕಾಬಿಟ್ಟು ಇಷ್ಟ ಆಗಿದ್ದು ಆ ಐಡಿಯಾ. ಅದೆಲ್ಲಿಂದ ಬಂತೋ ನನಗಂತೂ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ರಿಫ್ರೆಶಿಂಗ್ ಆಗಿತ್ತು. ಆ ಗಾಡಿ, ಆ ವೆಪನ್ ಟ್ರಾನ್ಸ್ಫಾರ್ಮ್ ಆಗೋದು, ಅದೇ ಡಿಟ್ಯಾಚ್ ಆಗೋದು, ಈ ಥರ ಎಲ್ಲ ಅರ್ಜುನ್ ಜನ್ಯ ಅವ್ರಿಗೆ ಹೇಗೆ ಉಳಿತು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಇದೊಂದು ಆ್ಯಕ್ಷನ್ ಮೂವಿ ಅಂತ ಈ ಟೀಸರಲ್ಲಿ ಒಂದು ಐಡಿಯಾ ಬಂತು. ಅಷ್ಟೇ ಅಲ್ಲ, ಇದು ಒಂದು ಫೇಸ್ ಆಫ್ ಇರ್ಬೋದು ಉಪೇಂದ್ರ ಆ್ಯಂಡ್ ಶಿವಣ್ಣ ಅವ್ರದ್ದು ಅಂತ ಒಂದು ಇದು ಐಡಿಯಾ ಕೂಡ ಬಂತು. ಆ್ಯಂಡ್ ಈ ಮೂವಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಿದೆ. ಯಾಕೆಂದರೆ ಆಗಲೇ ಅರ್ಜುನ್ ಜನ್ಯ ಅವರು ಅವ್ರ ಮೇಲೆ ಇರೋ ಡೌಟ್ಗೆ ಎಲ್ಲರಿಗೂ ಕ್ಲಿಯರ್ ಆಗಲಿ ಅಂತ ಒಂದು ಆ್ಯನಿಮೇಷನಲ್ಲಿ ಒಂದು ಮೂವಿ ಮಾಡಿದ್ದಾರೆ. ಇದೇ ಸ್ಟೋರಿನ ಆ್ಯನಿಮೇಟೆಡಲ್ಲಿ ಮಾಡಾಯಿತು. ಆ್ಯಂಡ್ ಇವಾಗ ಇವರು ಈ ಟೀಸರಲ್ಲೂ ನೀವು ನೋಡಿದ್ರೆ ಆ್ಯನಿಮೇಷನ್ ಬಳಸಿದ್ದಾರೆ. ಅಲ್ಲಿ ಶಿವಣ್ಣ ಅವರು ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದು ಕಡೆ ಅದು ರಿಯಲ್ಲು ಅನಿಸುತ್ತೆ, ಒಂದು ಕಡೆ ಆ್ಯನಿಮೇಟೆಡು ಅನಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಅವ್ರನ್ನ ಅಟ್ಯಾಕ್ ಮಾಡೋಕೆ ಬರೋ ಎನಿಮಿಗಳು ಟಾಪ್ ಆ್ಯಂಗಲಿಂದ ಆ್ಯನಿಮೇಟೆಡ್ ಥರ ಕಾಣಿಸಿದ್ರೆ ಆ್ಯಂಡ್ ಹತ್ರ ತೊಗೊಂಡೋದಾಗ ಕ್ಲೋಸಪ್ಪಲ್ಲಿ ರಿಯಲ್ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ಇಲ್ಲಿ ಅವರು ಈ ಟೆಕ್ನಾಲಜಿನ ಬಳಸ್ಕೊಂಡು ತುಂಬ ಆಟ ಆಡಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಿದೆ. ಆ್ಯಂಡ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ಆಗೋದಂತೂ ಡೌಟೇ ಇಲ್ಲ. ಸೊ ವೇಟಿಂಗ್ ಫಾರ್ ದಿಸ್ ಮೂವಿ. ಈ ಮೂವಿದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದೇ ವರ್ಷ ಆಗಸ್ಟ್ 15ನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಿದೆ. ಸೊ ವೆಯ್ಟ್ ಮಾಡೋಣ ಟ್ರೈಲರ್ಗೋಸ್ಕರ. ರೈಟ್ ನೌ ಶಿವಣ್ಣ ಅವರು ಕೂಡ ಇಲ್ಲಿಲ್ಲ, ಅವರು ಹೆಲ್ತ್ ಇಶ್ಯೂ ಇರೋದ್ರಿಂದ ಆಪರೇಷನ್ಗೆ ಹೋಗಿದ್ದಾರೆ. ಆ್ಯಂಡ್ ಆಲ್ಸೋ ಈ ಹ್ಯಾಸ್ ರಿಕವರ್ಡ್, ವಿಚ್ ಇಸ್ ಅ ಗುಡ್ ಸೈನ್. ಆದಷ್ಟು ಬೇಗ ಈ ಮೂವಿ ಅಪ್ಡೇಟ್ಸ್ ಇನ್ನೂ ಬೇಗ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ಸೊ ಇದು ಇವತ್ತಿನ ಟೀಸರ್ ರಿವ್ಯೂ ಆಗಿತ್ತು. ಔಟ್ ಆಫ್ ಔಟ್ ಟೀಸರ್ಗಂತೂ ಔಟ್ ಆಫ್ ಔಟ್, ಯಾವ ಡೌಟು ಬೇಡ. ಆ್ಯಂಡ್ ಈ ಥರ ವಿಡಿಯೋ ರಿವ್ಯೂಸ್, ಮೂವಿ ರಿವ್ಯೂಸ್ ನಿಮ್ಗೆ ಏನಾದರೂ ಇನ್ನೂ ಬೇಕು ಅನಿಸಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.